ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನೈನಾ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಟಮಿನ್ B12 ಬಗ್ಗೆ ಮಾತಾಡಬೇಕು. ವಿಟಮಿನ್ B12 ಡೆಫಿಷಿಯನ್ಸಿ ಬಹಳ ಕಾಮನ್. ಈಗ ಭಾರತದಲ್ಲಂತೂ 47% ಜನಗಳು ಸಾಧಾರಣ ವಿಟಮಿನ್ B12 ಕಂಪ್ಲೇಂಟ್ ಇರೋರೇ ಇರ್ತಾರೆ ಅಂತ ಹೇಳಬಹುದು. ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಬೇಕು ಅಂತ ಇದ್ರೆ, DNA ಕೂಡ ಸರಿಯಾಗಿ ಕೆಲಸ ಮಾಡಬೇಕು ಅಂತಿದ್ರೆ, ನರ್ವಸ್ ಸಿಸ್ಟಮ್ ಇರಬಹುದು, ಬ್ರೈನ್ ಇರಬಹುದು, ಎಲ್ಲ ಕೂಡ ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ, ಮತ್ತೆ ನಮ್ಮ ಜೀವಕೋಶಗಳಿಂದ ಮೈಟೋಕಾಂಡ್ರಿಯಾದಿಂದ ಬರುವಂತಹ ATP ಎನರ್ಜಿ ಏನಂತ ಇದೆ, ಅದನ್ನ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ರಕ್ತದ ಮೂಲಕ ತಲುಪಿಸ್ಲಿಕ್ಕೆ ಎಲ್ಲದಕ್ಕೆ ಕೂಡ ವಿಟಮಿನ್ B12 ನ ಅವಶ್ಯಕತೆ ಬಹಳಷ್ಟು ಇದೆ. ಈ ವಿಟಮಿನ್ B12 ಡೆಫಿಷಿಯನ್ಸಿ ಇರೋರಲ್ಲಿ ಅಕಾರಣವಾಗಿ ಸುಸ್ತು, ನಿತ್ರಾಣ ಕಾಣಿಸಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ವಿಟಮಿನ್ B12 ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ, ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು. ಈಗ ಡೆಫಿಷಿಯನ್ಸಿ ಕೂಡ ಬಹಳಷ್ಟು ಕಾಮನ್ ಆಗಿಬಿಟ್ಟಿದೆ. 200ರಿಂದ 900ರಷ್ಟು ಇರಬೇಕಾದಂತಹ ವಿಟಮಿನ್ B12 ಸಾಧಾರಣ ಒಬ್ಬ ಮನುಷ್ಯನಲ್ಲಿ ಅದು 150ಕ್ಕಿಂತ ಕಡಿಮೆ ಆದಾಗ ಅದು ಡೆಫಿಷಿಯನ್ಸಿ ಅಂತ ಕನ್ಸಿಡರ್ ಮಾಡಲ್ಪಡ್ತದೆ. ಹಾಗಾಗಿ ಈ ವಿಟಮಿನ್ B12 ಯಾವ್ಯಾವ ಕಾರಣದಿಂದಾಗಿ ಡೆಫಿಷಿಯನ್ಸಿ ಆಗ್ತದೆ, ಯಾವ್ಯಾವ ಕಾರಣದಿಂದಾಗಿ, ಮತ್ತು ಅದನ್ನ ಯಾವ ರೀತಿಯಲ್ಲಿ ಪರಿಹರಿಸಿಕೊಳ್ಬಹುದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗುವ. ಸಿಂಪ್ಟಮ್ಸ್ಗೆ ಬಂದ್ರೆ, ಈ ವಿಟಮಿನ್ ಡೆಫಿಷಿಯನ್ಸಿ ಇರೋರಲ್ಲಿ ಒಂದು ಅಕಾರಣವಾದಂತಹ ಸುಸ್ತು, ಇನ್ನೊಂದು ಕೈಕಾಲಲ್ಲಿ ಈ ಟಿಂಗ್ಲಿಂಗ್ ಸೆನ್ಸೇಷನ್ ಬರುವಂಥದ್ದು, ಕಿಚ್ಚುಕುಳಿಯಾದ ಹಾಗೆ ಅನಿಸುವಂಥದ್ದು, ಇರುವೆ ಹರಿದ ಹಾಗೆ ಅನಿಸುವಂಥದ್ದು ಮೈಯಲ್ಲೆಲ್ಲ, ಇಲ್ಲಾಂದ್ರೆ ಅದೊಂಥರ ಬರ್ನಿಂಗ್ ಸೆನ್ಸೇಷನ್ ಇರಬಹುದು. ಅದೆಲ್ಲ ಕೂಡ ಈ ವಿಟಮಿನ್ B12 ಡೆಫಿಷಿಯನ್ಸಿಯ ಒಂದೊಂದು ಸೂಚನೆಗಳು ಇರಬಹುದು. ಇದು ಈ ವಿಟಮಿನ್ B12 ಎಲ್ಲಿಂದ ನಮ್ಮ ದೇಹಕ್ಕೆ ಸಿಗ್ತದೆ? ಮುಖ್ಯವಾಗಿ ಸಿಗುವಂಥದ್ದು ನಮ್ಮ ದೇಹದಲ್ಲೇ ಗಟ್ ಬ್ಯಾಕ್ಟೀರಿಯಾದಿಂದಲೇ ಅದು ಪ್ರೊಡ್ಯೂಸ್ ಆಗುವಂಥದ್ದು. ಗಟ್ ಬ್ಯಾಕ್ಟೀರಿಯಾಗಳಲ್ಲಿ ಅಲ್ಲೇ ವಿಟಮಿನ್ B12 ಪ್ರೊಡ್ಯೂಸ್ ಆಗಿ ನಮ್ಮ ದೇಹಕ್ಕೆಲ್ಲ ಅದು ಪೂರೈಕೆ ಆಗುವಂಥದ್ದು. ಈ ವಿಟಮಿನ್ B12 ಪ್ರೊಡ್ಯೂಸ್ ಆಗಲಿಕ್ಕೆ HCl ನ ಮೀಡಿಯಾ ಬಹಳ ಅಗತ್ಯ. HCl ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್, ನಮ್ಮ ದೇಹದಲ್ಲಿ ಗಟ್ಟಲ್ಲಿರುವಂತಹ ಒಂದು ಆಮ್ಲ ಕೂಪ ಏನಿದೆ, ಅದು ಬಹಳಷ್ಟು ಮುಖ್ಯವಾದ ಪಾತ್ರ ವಹಿಸುವಂಥದ್ದು ಈ ವಿಟಮಿನ್ B12 ಪ್ರೊಡಕ್ಷನ್ನಲ್ಲಿ. ಈಗ ಅದರ ರಿಚ್ ಸೋರ್ಸ್ ಏನು ಅಂದರೆ, ನಾನ್ ವೆಜಿಟೇರಿಯನ್ ಸೋರ್ಸ್ ಬಹಳಷ್ಟಿದ್ದಾವೆ, ಆದರೆ ಮುಖ್ಯವಾಗಿ ಹಾಲಿರಬಹುದು, ಮುಖ್ಯವಾಗಿ ಮೊಸರು ಇರಬಹುದು, ಮತ್ತೆ ಫರ್ಮೆಂಟೆಡ್ ಫುಡ್, ಅದು ನ್ಯಾಚುರಲ್ ಆಗಿ ಹುಳಿ ಬರಿಸಿರುವಂತಹ ಇಡ್ಲಿ, ದೋಸೆಗಳಿರಬಹುದು, ಮುಂತಾದವುಗಳಲ್ಲಿ, ಮತ್ತು ಈ ಒಂದು ನಾವು ಬೇಸಿಗೆಯಲ್ಲೆಲ್ಲ ಈ ಮಾವಿನ ಹಣ್ಣು ಆಫ್ ಸೀಸನ್ ಅಲ್ಲಿ ಮಾವಿನ ಕಾಯಿಗಳನ್ನು ಉಪ್ಪಿನಲ್ಲಿ ಹಾಕಿಡ್ತೇವೆ, ಮತ್ತೆ ಹಲಸಿನ ಕಾಯಿಯ ತೊಳೆಗಳನ್ನೆಲ್ಲ ಉಪ್ಪಿನಲ್ಲಿ ಹಾಕಿಡುವಂಥದ್ದೆಲ್ಲ ಇದೆಯಲ್ಲ, ಅದರಲ್ಲೆಲ್ಲ ಈ ಪ್ರೋಬಯೋಟಿಕ್ ರಿಚ್ ಇರ್ತದೆ ನೋಡಿ. ಅಂಥದ್ರಲ್ಲೆಲ್ಲ ವಿಟಮಿನ್ B12 ಪ್ರೊಡ್ಯೂಸ್ ಆಗಲಿಕ್ಕೆ ಬಹಳಷ್ಟು ಸಹಕಾರಿ. ಅಂಥದ್ದನ್ನೆಲ್ಲ ನಾವು ಸೇವಿಸ್ತಾ ಬಂದ್ರೆ ಗಟ್ ಬ್ಯಾಕ್ಟೀರಿಯಾಗಳು ಬಹಳಷ್ಟು ಇಂಪ್ರೂವ್ ಆಗಿ ವಿಟಮಿನ್ B12 ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಕೂಡ ಬಹಳಷ್ಟು ಮುಖ್ಯ ಪಾತ್ರ ವಹಿಸುವಂಥದ್ದು ವಿಟಮಿನ್ B12 ಪ್ರೊಡಕ್ಷನ್ಗೋಸ್ಕರ. ಹಾಗಾಗಿ ಇಷ್ಟೆಲ್ಲ ಈಗ ಪ್ರೊಡಕ್ಷನ್ ಆಗುವಂಥದ್ದು ನಮ್ಮ ದೇಹದಲ್ಲೇ, ಆದರೆ ಅದಕ್ಕೆ ಸಹಕಾರಿಯಾಗುವಂತಹ ಆಹಾರಗಳನ್ನ ನಾವು ತಗೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ವಿಟಮಿನ್ B12 ಯಾಕೆ ಡೆಫಿಷಿಯನ್ಸಿ ಆಗ್ತದೆ? ಒಂದು ಅಂದ್ರೆ ರಕ್ತದಲ್ಲಿರುವಂತಹ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದು, ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದು, ಅದು ಎಲ್ಲಕ್ಕಿಂತ ಮುಖ್ಯ ಕಾರಣ. ಈಗ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇರೋರಲ್ಲಿ ಅಥವಾ ಡಯಾಬಿಟಿಸ್ ಇರೋರಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಇರೋದು ಬಹಳಷ್ಟು ಕಾಮನ್ ಆಗಿರ್ತದೆ. ಹಾಗಾಗಿ ಅವರಲ್ಲಿ ಈಗ ಕೈಕಾಲು ಉರಿ ಬರುವಂಥದ್ದು ಕೂಡ ಬಹಳ ಕಾಮನ್. ಆದರೆ ಅದು ಡಯಾಬಿಟಿಕ್ ನ್ಯೂರೋಪತಿಯೂ ಇರಬಹುದು, B12 ಡೆಫಿಷಿಯನ್ಸಿ ಕೂಡ ಇರಬಹುದು. ಡಯಾಬಿಟಿಸ್ ಇರೋರಲ್ಲಿ ವಿಟಮಿನ್ B12 ಕೂಡ ಆಟೋಮ್ಯಾಟಿಕ್ ಆಗಿ ಡೆಫಿಷಿಯನ್ಸಿ ಆಗ್ತಾ ಹೋಗ್ತದೆ, ಅವರು ವೀಕ್ ಆಗ್ತಾ ಇರ್ತಾರೆ. B12 ಡೆಫಿಷಿಯನ್ಸಿ ಇರೋದ್ರಿಂದ ಅವರು ವೀಕ್ ಆಗ್ತಾರೆ. ಹಾಗಾಗಿ ಅದು ಕೂಡ ಒಂದು ಕಾರಣ ಆಗಿರ್ತದೆ. ಇನ್ನು ಕೆಲವರು ಇರ್ತಾರೆ ಈ ಅಸಿಡಿಟಿ, ಹೈಪೋ ಅಸಿಡಿಟಿ ಇರಬಹುದು, ಗ್ಯಾಸ್ಟ್ರೈಟಿಸ್ ಇರಬಹುದು. ಈ HCl 2 ಲೀಟರ್ ಪ್ರೊಡ್ಯೂಸ್ ಆಗಬೇಕಾದಂತಹ ಹೈಡ್ರೋಕ್ಲೋರಿಕ್ ಆಸಿಡ್ ಸರಿಯಾಗಿ ದೇಹದಲ್ಲಿ ಪ್ರೊಡ್ಯೂಸ್ ಆಗದೇ ಇರುವಾಗ, ಲೋ ಆಸಿಡ್ ಪ್ರೊಡ್ಯೂಸ್ ಆದಾಗ ಅಲ್ಲಿ ವಿಟಮಿನ್ B12 ಸೆಕ್ರೆಟ್ ಅಂದ್ರೆ ಪ್ರೊಡಕ್ಷನ್ ಸರಿಯಾಗಿ ಆಗೋದಿಲ್ಲ. ಅದು ಕೂಡ ಒಂದು ಕಾರಣ. ಕೆಲವರು ಇರ್ತಾರೆ ನೋಡಿ, ಅಂದ್ರೆ ಆಂಟಾಸಿಡ್ ತಗೊಳ್ತಿರ್ತಾರೆ, ಆಸಿಡಿಟಿದು ಟ್ಯಾಬ್ಲೆಟು ತಗೊಳ್ತಾರೆ, ಆಸಿಡಿಟಿ ಇದೆ, ಹೈಪರ್ ಅಸಿಡಿಟಿ ಇದೆ, ಗ್ಯಾಸ್ಟ್ರೈಟಿಸ್ ಇದೆ ಅಂತ ತಗೊಳ್ತಾರೆ, ಅದ್ರ ಜೊತೆಗೆ ವಿಟಮಿನ್ B12 ಕೂಡ ತಗೊಳ್ತಾರೆ. ಹಾಗಿರುವಾಗ ಅವರಿಗೆ ಎಷ್ಟು ಮೆಡಿಸಿನ್ ತಗೊಂಡ್ರೆ, B12 ಸಪ್ಲಿಮೆಂಟ್ಸ್ ತಗೊಂಡ್ರೆ ಕೂಡ ಸಿಂಪ್ಟಮ್ಸ್ ಡಿಸಪಿಯರ್ ಆಗೋದೇ ಇಲ್ಲ. ಸಿಂಪ್ಟಮ್ಸ್ ಹಾಗೆ ಇರ್ತದೆ, ವಿಟಮಿನ್ B12 ಡೆಫಿಷಿಯನ್ಸಿ ಹಾಗೆ ಇರ್ತದೆ ಅವರಿಗೆ. ಇನ್ನಂದ್ರೆ ಈ ಡಯಾಬಿಟಿಸ್ ಅಲ್ಲಿ ಅವರು ತಗೊಳ್ಳುವಂತಹ ಕೆಲವು ಡ್ರಗ್ಸ್ ಕೂಡ ಮುಖ್ಯವಾಗಿ ಈ ವಿಟಮಿನ್ B12 ಅನ್ನ ಹ್ಯಾಂಪರ್ ಮಾಡಿಬಿಡ್ತದೆ, ಅದರ ಎಫೆಕ್ಟ್ ಅನ್ನ, ಅಂದ್ರೆ ಅದು ಪ್ರೊಡಕ್ಷನ್ ಆಗೋದನ್ನು ತಡೀತದೆ ಡಯಾಬಿಟಿಸ್ಗೆ ತಗೊಳ್ಳುವಂತಹ ಕೆಲವು ಮೆಡಿಸಿನ್ಗಳು ಕೂಡ. ಹಾಗಾಗಿ ಇನ್ನು
ಇನ್ನೊಂದು ರೀಸನ್ ಏನಂದ್ರೆ RO ವಾಟರ್ ಇರಬಹುದು. RO ವಾಟರ್ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಆಗಿರುವಂತಹ ನೀರು, ನೀವೆಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ಮನೆಯಲ್ಲಿ RO ವಾಟರ್ ಬಹಳಷ್ಟು ಒಳ್ಳೇದು ಅಂತ. ಆದ್ರೆ ಅದರಲ್ಲಿ ಇರುವಂತಹ ಕೋಬಾಲ್ಟ್, ನೀರಲ್ಲಿ ನ್ಯಾಚುರಲ್ ಆಗಿ ಕರಗಿರುವಂತಹ ಕೋಬಾಲ್ಟ್ ಅನ್ನುವಂತಹ ಮಿನರಲ್ ನಮ್ಮ ದೇಹಕ್ಕೆ ಬಹಳಷ್ಟು ಮುಖ್ಯ. ಯಾವುದಕ್ಕಂದ್ರೆ ನಮ್ಮ ವಿಟಮಿನ್ B12 ನ ಪ್ರೊಡಕ್ಷನ್ಗೆ. ವಿಟಮಿನ್ B12ಗೆ ಇನ್ನೊಂದು ಹೆಸರು ಅಂದ್ರೇನೆ ಕೋಬಾಲಮೈನ್ ಅಂತ. ಈ ಕೋಬಾಲಮೈನ್ ಪ್ರೊಡ್ಯೂಸ್ ಆಗ್ಲಿಕ್ಕೋಸ್ಕರ ರಾ ಮೆಟೀರಿಯಲ್ ಅಂದ್ರೇನೆ ಕೋಬಾಲ್ಟ್. ಈ ನೀರಿನಲ್ಲಿ ನ್ಯಾಚುರಲ್ ಆಗಿ ಕರಗಿರುವಂತಹ ಕೋಬಾಲ್ಟ್ ನಮಗೆ ಸಿಗೋದಿಲ್ಲ, ಯಾಕಂದ್ರೆ ಅದು ರಿವರ್ಸಿಸ್ ಆಸ್ಮೋಸಿಸ್ ಆಗಿ RO ವಾಟರ್ ಅದರಲ್ಲಿ ಎಲ್ಲ ಹೋಗಿರ್ತದೆ, ಮಿನರಲ್ಸ್ ಎಲ್ಲ ಡಿಮಿನರಲೈಸ್ ಆಗಿರ್ತದೆ. ಹಾಗಾಗಿ ಅದೂ ಅಲ್ಲದೆ ಈ RO ವಾಟರ್ ಅಲ್ಲಿ ಈ ಜರ್ಮ್ಸ್ ಇರುತ್ತಲ್ಲ, ಬ್ಯಾಕ್ಟೀರಿಯಾಗಳು ಕೆಲವೆಲ್ಲ, ಅವೆಲ್ಲ ಜರ್ಮಿಸೈಡ್ ಆಗುವಷ್ಟು ಮಟ್ಟಿಗೆ, ಅಂದ್ರೆ ಸತ್ತು ಹೋಗುವಷ್ಟು ಮಟ್ಟಿಗೆ ಕ್ಲೆನ್ಸ್ ಆಗಿರ್ತದೆ ನೀರು. ಅಷ್ಟು ಸತ್ತು ಹೋಗುವ ಕೆಲವೆಲ್ಲ ಬ್ಯಾಕ್ಟೀರಿಯಾಗಳು ನೀರಲ್ಲಿ ಇರುವಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು. ನಮ್ಮ ಗಟ್ ಬ್ಯಾಕ್ಟೀರಿಯಾವನ್ನು ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರುವಂತಹ ಬ್ಯಾಕ್ಟೀರಿಯಾಗಳು ಕೂಡ ನೀರಲ್ಲಿ ಇರ್ತವೆ. ಆ ಎಲ್ಲ ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಸಿಗದೇ ಇದ್ದಾಗ ಗಟ್ ಬ್ಯಾಕ್ಟೀರಿಯಾಗಳು ಅಲ್ಲಿ ಸರಿಯಾಗಿ ಕೆಲಸ ಮಾಡದೆ ವಿಟಮಿನ್ B12 ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರ್ತದೆ. ಹಾಗಿರುವಾಗ ಅಲ್ಲಿ ನಮಗೆ ಡೆಫಿಷಿಯನ್ಸಿ ಸಿಂಪ್ಟಮ್ಗಳು ಕಾಣಿಸ್ಕೊಳ್ತಾ ಬರ್ತವೆ. ಹಾಗಾಗಿ ಇನ್ನು ಈ ಒಂದು ವಿಟಮಿನ್ B12 ಅನ್ನ ನ್ಯಾಚುರಲ್ ಆಗಿ ಹೆಚ್ಚು ಮಾಡಿಕೊಳ್ಳೋದು ಹೇಗೆ ಅಂತ ನೋಡ್ತಾ ಬರಬೇಕು. ಒಂದು ಅಂದ್ರೆ ನಾನಾಗ್ಲೇ ಹೇಳಿದ ಹಾಗೆ ಹುಳಿ ಬರೆಸಿದಂತಹ ಹಿಟ್ಟು ಇರಬಹುದು, ದೋಸೆ ಅಥವಾ ಇಡ್ಲಿ, ಹಾಗಂತ ಹೇಳಿ ನೀವು ಹುಳಿ ಬರೆಸಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ವಾರಗಟ್ಲೆ ತಿನ್ಬೇಕು ಅಂತ ಹೇಳೋದಿಲ್ಲ. ಅದು ಅಪಾಯವೇ ನಮ್ಮ ದೇಹಕ್ಕೆ. ಯಾಕಂದ್ರೆ ಗಟ್ ಬ್ಯಾಕ್ಟೀರಿಯಲ್ ಫ್ಲೋರಾ ಫ್ರೆಶ್ ಹಿಟ್ಟು ಅಂದ್ರೆ ಫ್ರೆಶ್ ಆಗಿ ಹುಳಿ ಬರೆಸಿದಂತಹ, ನ್ಯಾಚುರಲ್ ಆಗಿ ಹುಳಿ ಬರೆಸಿದಂತಹ ಆಹಾರ ನಮ್ಮ ಗಟ್ ಬ್ಯಾಕ್ಟೀರಿಯಾ ಫ್ಲೋರಾವನ್ನ ಇಂಪ್ರೂವ್ ಮಾಡ್ತಾ ಬರ್ತದೆ. ಅದೇ ಹಳೇದಾದ ಹಾಗೆ ಅದು ನಮ್ಮ ದೇಹಕ್ಕೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಅದು ನಮ್ಮ ದೇಹವನ್ನು ಹಾಳು ಮಾಡಬಹುದು. ಹಾಗಾಗಿ ಈ ಫ್ರೆಶ್ ಆಗಿ ಫರ್ಮೆಂಟ್ ಆಗಿರುವಂತಹ ಹಿಟ್ಟು, ಇಡ್ಲಿ ದೋಸೆಗಳಿರಬಹುದು, ಮನೆಯಲ್ಲಿ ಮಾಡಿದಂತಹ ಕೆಲವು ಉಪ್ಪಿನಕಾಯಿಗಳಿರಬಹುದು, ಉಪ್ಪಲ್ಲಿ ನೆನೆಸಿಟ್ಟಂತಹ ಕೆಲವು ತರಕಾರಿಗಳಿರಬಹುದು, ಹಣ್ಣುಗಳಿರಬಹುದು, ಅವೆಲ್ಲವನ್ನ ನೀವು ತಗೊಂಡ್ರೆ ಅಲ್ಲಿ ಪ್ರೋಬಯೋಟಿಕ್ ರಿಚ್ ಫುಡ್ ಅನ್ನು ನಾವು ತಗೊಂಡ ಹಾಗೆ ನಮ್ಮ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗಿ ಅಲ್ಲಿ ವಿಟಮಿನ್ B12 ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಬರ್ತದೆ. ಅದು ಅಲ್ಲದೆ ಈ ಒಂದು ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು, ತುಪ್ಪ ಮುಂತಾದವುಗಳಲ್ಲಿ ಕೂಡ ವಿಟಮಿನ್ B12 ಬಹಳಷ್ಟು ಹೇರಳವಾಗಿ ಸಿಗುವಂಥದ್ದು. ಇನ್ನು ನಾನ್ ವೆಜ್ ಸೋರ್ಸ್ಗಳು ಕೂಡ ಬಹಳಷ್ಟು ಇದ್ದಾವೆ. ಆದರೆ ನಾವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ವೆಜಿಟೇರಿಯನ್ ಸೋರ್ಸನ್ನೇ ಆದಷ್ಟು ನಾವು ತಗೊಳ್ಳಿಕ್ಕೆ ಹೇಳೋದ್ರಿಂದ ಇವಿಷ್ಟು. ಇನ್ನು ಮುಖ್ಯವಾಗಿ ನುಗ್ಗೆ ಸೊಪ್ಪು, ಅದು ಕೂಡ ರಿಸರ್ಚ್ ಅಲ್ಲಿ ಸಾಬೀತಾಗಿರುವಂಥದ್ದು ವಿಟಮಿನ್ B12 ಡೆಫಿಷಿಯನ್ಸಿಗೆ ಬಹಳ ಒಳ್ಳೆಯದಾದಂತಹ ಒಂದು ಮೆಡಿಸಿನ್. ಅದನ್ನು ಪೌಡರ್ ಫಾರ್ಮಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿ ತಗೊಳ್ಬಹುದು, ಅಥವಾ ಆ ಸೊಪ್ಪಿನ ದಾಲ್ ಇರಬಹುದು, ಸೊಪ್ಪಿನ ಪಲ್ಯವನ್ನ ಮಾಡಿ ನೀವು ತಗೊಳ್ಬಹುದು. ಅದರಿಂದ ಕೂಡ ಒಂದು 5-6 ತಿಂಗಳಲ್ಲಿ ರೆಗ್ಯುಲರ್ ನಿಯಮಿತವಾಗಿ ಯೂಸ್ ಮಾಡೋದ್ರಿಂದ ವಿಟಮಿನ್ B12 ನಿಮ್ಮ ದೇಹದಲ್ಲಿ ಹೇರಳವಾಗಿ ಉತ್ಪಾದನೆ ಆಗ್ತದೆ ಅನ್ನುವಂಥದ್ದು ರಿಸರ್ಚ್ಗಳಿಂದ ಸಾಬೀತಾಗಿರುವಂತಹ ವಿಷಯ. ಇಂಥ ಅನೇಕ ಟಿಪ್ಸ್ಗಳನ್ನು, ಸಣ್ಣ ಸಣ್ಣ ಟ್ರಿಕ್ಸ್ಗಳನ್ನ ನೀವು ಮಾಡಿ ನಿಮ್ಮ ಡೆಫಿಷಿಯನ್ಸಿಯನ್ನು ರಿಕವರ್ ಮಾಡ್ತಾ ಬಂದರೆ ನೀವು ಆರೋಗ್ಯವಂತ ಜೀವನವನ್ನು ಲೀಡ್ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸಕ್ತಿಕರ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಧನ್ಯವಾದ.